ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಗಡಿಯಾಚೆಯ ಹೋರಾಟ ಅನ್ನೋ ಧಾರಾವಾಹಿ ಈ ಚಾನಲಲ್ಲಿ ಹಾಕಿದೆ. ಅದರ ಮುಂದುವರೆದ ಭಾಗ ಏನು ಅಂತ ಹೇಳೋಣ ಅಂತ ಹೇಳಿ. ಅರವಿಂದ ಗಡಿಭಾಗದ ಶಿಖರದಲ್ಲಿ ದಿನಗಳು ಒಂದರ ಹಿಂದೆ ಇನ್ನೊಂದು ಉರುಳುತ್ತಲೇ ಇವೆ. ಹಗಲು ಪಾಳಿಗಳು, ರಾತ್ರಿ ಗಸ್ತು, ತರಬೇತಿ, ಕಠಿಣ ಹವಾಮಾನ ಎಲ್ಲದರ ಮಧ್ಯೆ ಯೋಧರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದರು. ಆದರೆ ಆ ದಿನದ ಬೆಳಿಗ್ಗೆ ಶಿಬಿರದಲ್ಲಿ ಒಂದು ವಿಶೇಷ ಸುದ್ದಿ ಹೊರಡಿತ್ತು. ಕಮಾಂಡಿಂಗ್ ಆಫೀಸರ್ ಎಲ್ಲರನ್ನ ಸೇರಿಸಿ ಘೋಷಿಸಿದ್ದರು, ಇಂದು ಸಂಜೆ ನಿಮಗೆ ಮನೆ ಕರೆ ಮಾಡುವ ಅವಕಾಶ ಸಿಗತ್ತೆ ಅಂತ ಹೇಳಿ. ಹಾಗೆ ಅರವಿಂದ ಮನೆಯವರಿಗೆ ಫೋನ್ ಮಾಡ್ತಾನೆ, ಅವರ ತಂದೆ ತಾಯಿ ಹತ್ರ ಮಾತಾಡ್ತಾನೆ, ಹಾಗೆ ಅನುಷಾಳ ಹತ್ರನೂ ಮಾತಾಡ್ತಾಳೆ. ಅಲ್ಲಿವರೆಗೂ ನೀವು ನೋಡಿದ್ರಿ. ಇನ್ನು ಮುಂದುವರೆದ ಭಾಗ ಏನು ಅಂತ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಅರವಿಂದನ ಧ್ವನಿ ಕೇಳಿ 10 ನಿಮಿಷ ಮಾತ್ರ ಕಳೆದಿದ್ದರೂ ಅನುಷಾಳ ಮನಸ್ಸಿಗೆ ಅದು ಜೀವನವಿಡೀ ನೆನಪಾಗುವ ಮಾತಿನಂತಾಗಿತ್ತು. ಅವನು ಹೇಳಿದ, ನೀನು ನನ್ನ ಬಲ ಎಂಬ ಒಂದೇ ಸಾಲು ಅವಳ ಹೃದಯದಲ್ಲಿ ಅನೇಕ ಬಾರಿ ಪ್ರತಿಧ್ವನಿಸುತ್ತಿತ್ತು. ಅವನು ಗಡಿಭಾಗದಲ್ಲಿ ಚಳಿಯಿಂದ ಹೋರಾಡುತ್ತಿದ್ದಾನೆಂಬ ಕಲ್ಪನೆ ಅವಳಿಗೆ ಕಣ್ಣೀರು ತರಿಸುತ್ತಾ ಇತ್ತು. ಆದರೆ ಅದೇ ಸಮಯದಲ್ಲಿ ತೋರಿಸುತ್ತಿದ್ದ ಧೈರ್ಯ ಸಹ ಅವಳನ್ನು ಗಟ್ಟಿಗೊಳಿಸುತ್ತಾ ಇತ್ತು. ಆ ರಾತ್ರಿ ಅವಳು ಹಾಸಿಗೆ ಮೇಲೆ ಮಲಗಿದ್ರೂ ಅವಳಿಗೆ ನಿದ್ದೆ ಬರಲಿಲ್ಲ. ಕಿಟಕಿಯ ಬಾಗಿಲನ್ನು ಸ್ವಲ್ಪ ತೆಗೆಯುತ್ತಾ ಅವಳು ನೋಡ್ತಾ ಇದ್ದಳು. ಚಂದ್ರನು ಬಿಳಿಯಾಗಿ ಹೊಳೆಯುತ್ತಾ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಾ ಇದ್ವು. ಇದನ್ನೇ ಅವನು ಕೂಡ ನೋಡುತ್ತಿದ್ದಾನೋ ಎಂಬ ಆಲೋಚನೆ ಅವಳ ಮನಸ್ಸಿಗೆ ಬಂದಾಗ ಅವಳ ಹೃದಯದಲ್ಲಿ ವಿಚಿತ್ರವಾದ ನಡುಕ ಶುರುವಾಗುತ್ತೆ. ಅವನು ಎಷ್ಟೇ ದೂರದಲ್ಲಿದ್ದರೂ ಈ ಒಂದೇ ಆಕಾಶ, ಒಂದೇ ನಕ್ಷತ್ರ ಅವರನ್ನು ಒಂದೇ ಚಿಂತೆಯ ಮೂಲಕ ನೋಡುತ್ತಿರುವಂತೆ ಅನಿಸುತ್ತಾ ಇದೆ. ಮನೆಯಲ್ಲಿ ಮೌನ ಮತ್ತು ಮಾತುಗಳು. ಅನುಷಾಳ ಮನೆಯಲ್ಲಿ ಆ ರಾತ್ರಿ ವಿಭಿನ್ನವಾಗಿತ್ತು. ತಾಯಿ ಅವಳನ್ನು ಗಮನಿಸುತ್ತಿದ್ದಳು. ಅವಳು ಕಿಟಕಿ ಬಳಿ ಕುಳಿತುಕೊಂಡು ಕೈಯಲ್ಲಿ ಪತ್ರಗಳನ್ನು ಹಿಡಿದುಕೊಂಡಿದ್ದಳು. ಆ ಪತ್ರದ ಮೇಲೆ ಎಷ್ಟು ಬಾರಿ ಅವಳು ಕಣ್ಣೀರು ಸುರಿಸಿದಳೋ ಗೊತ್ತಿರಲಿಲ್ಲ. ಪ್ರತಿಯೊಂದು ಅಕ್ಷರ ಅವಳಿಗೆ ಅರವಿಂದನ ಜೀವಂತ ಸ್ಪರ್ಶದಂತೆ ಕಾಣಿಸುತ್ತಿತ್ತು. ಆಗ ಅವರ ತಾಯಿ ಮಗಳೇ ಎಂದು ನಿಧಾನಕ್ಕೆ ಕರೀತಾರೆ. ನೀನು ಇಷ್ಟು ತೀವ್ರವಾಗಿ ಕಾಯುತ್ತಿದ್ದೀಯ. ಈ ಕಾಯುವಿಕೆ ನಿನ್ನ ಹೃದಯವನ್ನು ದುರ್ಬಲ ಮಾಡಬಾರದು. ಅವನು ತನ್ನ ಕರ್ತವ್ಯದಲ್ಲಿದ್ದಾನೆ. ನೀನು ಸಹ ಜೀವನದಲ್ಲಿ ಮುಂದುವರಿಸಬೇಕು. ಅನುಷಾ ತಾಯಿಯತ್ತ ತಿರುಗಿ ನೋಡ್ತಾಳೆ. ಕಣ್ಣು ಕೆಂಪಾಗಿತ್ತು. ಅವಳ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿತ್ತು. ಆದರೆ ಅವಳ ಧ್ವನಿಯಲ್ಲಿ ಗಟ್ಟಿತನ ಇತ್ತು. ಅಮ್ಮ, ಅವನು ನನ್ನ ಬದುಕು. ಅವನಿಲ್ಲದೆ ನನ್ನ ದಿನಗಳಿಗೆ ಅರ್ಥವೇ ಇಲ್ಲ. ನಾನು ಕಾಯುವುದನ್ನು ನಿಲ್ಲಿಸಿದರೆ ನನ್ನ ಶ್ವಾಸವೂ ನಿಲ್ಲುತ್ತದೆ. ಅವನು ನನಗೆ ಕೇವಲ ಪ್ರೇಮಿಯಲ್ಲ, ನನ್ನ ಭವಿಷ್ಯ, ನನ್ನ ಕನಸು, ನನ್ನ ಶಕ್ತಿ ಅಂತ ಹೇಳಿದ್ದಕ್ಕೆ ಅವ್ರ ತಾಯಿ ಮೌನವಾಗಿ ಇರುತ್ತಾರೆ. ಮಗಳ ಮಾತುಗಳಲ್ಲಿ ತೀವ್ರವಾದ ಪ್ರೀತಿ, ಅಚಲವಾದ ನಂಬಿಕೆ ಅನ್ನೋದು ಇತ್ತು. ಅವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅವರು ಮತ್ತೆ ಮನಸ್ಸಿನಲ್ಲಿ ದೇವರನ್ನ ಪ್ರಾರ್ಥಿಸ್ತಾಳೆ. ಆ ಹುಡುಗನು ಸುರಕ್ಷಿತವಾಗಿ ಹಿಂತಿರುಗಲಿ, ನನ್ನ ಮಗಳ ಹೃದಯ ಒಡೆದು ಹೋಗದಂತೆ ಕಾಪಾಡು ಅಂತ ಹೇಳಿ. ಈ ಕಡೆ ಕಾಲೇಜಿನ ದಿನಗಳು ಮತ್ತು ಖಾಲಿತನ. ಮರುದಿನ ಬೆಳಿಗ್ಗೆ ಅನುಷಾ ಕಾಲೇಜಿಗೆ ಹೋಗ್ತಾಳೆ. ಪುಸ್ತಕಗಳಲ್ಲಿ ಕೈಯಲ್ಲಿ ಹಿಡಿದುಕೊಂಡಿದ್ದರೂ ಅವಳ ಮನಸ್ಸು ಪಾಠಗಳಲ್ಲಿ ಇರಲಿಲ್ಲ. ಕ್ಲಾಸ್ನಲ್ಲಿ ಸ್ನೇಹಿತರು ನಗುತ್ತಾ ಮಾತನಾಡುತ್ತಿದ್ದರು. ಕೆಲವರು ತಮ್ಮ ಪ್ರೇಮಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಅನುಷಾಳ ತುಟಿಗಳಲ್ಲಿ ಸಹ ನಗು ಮೂಡಿದರೂ ಅವಳ ಹೃದಯದಲ್ಲಿ ಒಂದು ಬಗೆಯ ನೋವು ಆವರಿಸಿತು. ಅವಳಿಗೆ ನೆನಪಾಯಿತು ಕಾಲೇಜು ದಿನಗಳಲ್ಲಿ ಅರವಿಂದ ಹೇಗೆ ಅವಳನ್ನು ನೋಡುತ್ತಿದ್ದನು, ಪಾಠ ಮುಗಿದ ನಂತರ ಹೇಗೆ ಬಸ್ ಸ್ಟಾಪ್ ವರೆಗೆ ಜೊತೆ ಹೋಗುತ್ತಿದ್ದನು, ಸಣ್ಣ ಕಾಗದದ ಚೀಟಿಯಲ್ಲಿ ಬರೆಯುತ್ತಿದ್ದ ಸಂದೇಶಗಳು. ಇವುಗಳೆಲ್ಲ ಅವಳಿಗೆ ಕನಸುಗಳಂತೆ ಭಾಸವಾಗ್ತಾ ಇರುತ್ತೆ. ಲೈಬ್ರರಿಯಲ್ಲಿ ಕುಳಿತು ಓದುತ್ತಾ ಇರ್ತಾಳೆ. ಆದರೆ ಅವಳ ಕೈಯಲ್ಲಿ ಪುಸ್ತಕಗಳಿದ್ರೂ ಅರವಿಂದನ ಹಳೆಯ ಪತ್ರವಿತ್ತು. ಅವಳು ಆ ಪತ್ರ ಪ್ರತಿಯೊಂದು ಸಾಲನ್ನು ಮತ್ತೆ ಮತ್ತೆ ಓದುತ್ತಿದ್ದಳು. ನೀನು ನನ್ನ ಹೃದಯದ ಶಕ್ತಿ ಎಂದು ಬರೆದಿದ್ದ ಆ ವಾಕ್ಯ ಅವಳ ಮನಸ್ಸಿನಲ್ಲಿ ಆಳವಾಗಿ ಹಚ್ಚಿಕೊಂಡಿತು. ಮತ್ತೆ ರಾತ್ರಿ ಹೊತ್ತು ಬರುವಾಗ ಊಟದ ನಂತರ ಎಲ್ಲರೂ ನಿದ್ರೆ ಮಾಡುತ್ತಿದ್ದಾಗ ಅನುಷಾ ತನ್ನ ಕೊಠಡಿಯಲ್ಲಿ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದಳು. ಹಾಸಿಗೆ ಮೇಲೆ ಒಂದು ಚಿಕ್ಕ ದೀಪ ಬೆಳಗಿಸಿ ಅದರ ಮುಂದೆ ದೇವರ ಫೋಟೋ ಇಟ್ಟುಕೊಂಡು ಪ್ರಾರ್ಥಿಸುತ್ತಿದ್ದಳು. ದೇವರೇ, ಅವನನ್ನು ಕಾಪಾಡು. ಅವನು ಬಲವಾಗಿ ನಿಲ್ಲಲಿ. ಅವನು ಕಾಲು ಜಾರಿ ಬಿದ್ದರೂ ನಿನ್ನ ಕೈ ಅವನನ್ನು ಹಿಡಿದು ಎಬ್ಬಿಸಲಿ. ಅವನ ಕಣ್ಣುಗಳಲ್ಲಿ ನಗು ಇರಲಿ. ಅವನ ಹೃದಯದಲ್ಲಿ ಹೆಮ್ಮೆ ಇರಲಿ. ಅವನು ಸುರಕ್ಷಿತವಾಗಿ ನನ್ನ ಬಳಿಗೆ ಹಿಂತಿರುಗಲಿ. ಅವಳು ಪ್ರಾರ್ಥಿಸುತ್ತಾ ಕಣ್ಣೀರು ಸುರಿಸುತ್ತಿದ್ದಳು.
ಆ ಕಣ್ಣೀರು ದುರ್ಬಲತೆಯಲ್ಲ, ಪ್ರೀತಿಯ ಆಳದ ಸಂಕೇತವಾಗಿತ್ತು. ಆ ಪ್ರಾರ್ಥನೆಗಳಲ್ಲಿ ಅವಳ ಆತ್ಮದ ಶಕ್ತಿ ಅರಿಯುತ್ತಿತ್ತು. ಕನಸುಗಳಲ್ಲಿನ ಬದುಕು. ಕೆಲ ರಾತ್ರಿ ಅವಳಿಗೆ ನಿದ್ದೆ ಬರದೆ ಹೋದಾಗ ಅವಳು ಕಲ್ಪನೆಯೊಂದಿಗೆ ಅರವಿಂದನೊಂದಿಗೆ ಬದುಕುತ್ತಿದ್ದಳು. ಅವನು ಶಿಬಿರದಿಂದ ಮನೆಗೆ ಬಂದು ಬಾಗಿಲು ತಟ್ಟುವ ದೃಶ್ಯ ಅವಳ ಮನಸ್ಸಿನಲ್ಲಿ ಎದ್ದು ಬರುತ್ತಿತ್ತು. ಅವಳು ಬಾಗಿಲು ತೆಗೆದು ಅವನನ್ನು ಅಪ್ಪಿಕೊಳ್ಳುತ್ತಿದ್ದಳು. ಚಳಿಯಿಂದ ಅವನ ಕೈಗಳು ಕಲ್ಲಿನಂತೆ ತಂಪಾಗಿದ್ದರೂ ಅವಳ ಅಪ್ಪುಗೆಯಿಂದ ಅವನಿಗೆ ಬೆಚ್ಚನೆಯ ತಂಪು ಹರಿಯುತ್ತಿದ್ದಂತೆ ಭಾಸವಾಗುತ್ತಿತ್ತು. ಅವಳು ಹಾಸಿಗೆಯಲ್ಲಿ ಮಲಗಿದ್ದರೂ ಮನಸ್ಸಿನಲ್ಲಿ ಅವನ ಜೊತೆ ಮಾತುಕತೆ ಮಾಡುತ್ತಿದ್ದಳು. ಇವತ್ತು ನಿನ್ನ ಊಟ ಏನು ಅರವಿಂದ್? ತಣ್ಣಗಿನ ನೀರಿನಲ್ಲಿ ಕೈ ತೊಳೆಯುತ್ತಿದ್ದೀಯಾ? ನನ್ನ ಬಳಿ ಇದ್ದರೆ ನಾನು ಬಿಸಿ ಬಿಸಿ ಚಹಾ ಕೊಡುತ್ತಿದ್ದೆ. ಹೀಗೆ ಅವಳ ತನ್ನ ಕಲ್ಪನೆಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಳು. ಈ ಕಡೆ ತಾಳ್ಮೆಯ ಪರೀಕ್ಷೆ. ದಿನಗಳು ಸಾಗುತ್ತಿದ್ದವು, ತಿಂಗಳುಗಳು ಉರುಳುತ್ತಿದ್ದವು. ಪ್ರತಿಯೊಂದು ಪತ್ರ ಬರುವವರೆಗೂ ಅವಳ ಹೃದಯ ಕಾದು ಕುಳಿತಿತ್ತು. ಪತ್ರ ಬಂದು ತಲುಪಿದಾಗ ಅವಳು ಅದನ್ನು ಹೃದಯಕ್ಕೆ ಹಚ್ಚಿಕೊಂಡು ತಣ್ಣನೆಯ ನಿಟ್ಟುಸಿರು ಬಿಡುತ್ತಿದ್ದಳು. ಆದರೆ ಕೆಲವೊಮ್ಮೆ ಪತ್ರ ತಡವಾಗಿ ಬಂದಾಗ ಅವಳ ಹೃದಯ ಆತಂಕದಿಂದ ನಡುಗುತ್ತಿತ್ತು. ಏನಾದರೂ ಆಗಿದೆಯಾ? ಅವನು ಚೆನ್ನಾಗಿದ್ದಾನೆ ತಾನೇ? ಅವಳ ಹೃದಯದಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟುತ್ತಿದ್ದವು. ಆ ಸಮಯದಲ್ಲಿ ಅವಳ ತಾಳ್ಮೆಯು ಅವಳ ಶಕ್ತಿ ಆಗುತ್ತಿತ್ತು. ಅವಳಿಗೆ ಗೊತ್ತಿತ್ತು, ಕಾಯುವಿಕೆ ಸುಲಭ ಅಲ್ಲ. ಅವನು ಚೆನ್ನಾಗಿದ್ದಾನೆ ಎಂದು ಅವಳ ಹೃದಯದಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟುತ್ತಿದ್ದವು. ಆ ಸಮಯದಲ್ಲಿ ಅವಳ ತಾಳ್ಮೆಯೇ ಅವಳ ಶಕ್ತಿ ಆಗುತ್ತಿತ್ತು. ಅವಳಿಗೆ ಗೊತ್ತಿತ್ತು, ಕಾಯುವಿಕೆ ಸುಲಭ ಅಲ್ಲ. ಆದರೆ ಪ್ರೀತಿ ಇದ್ದಾಗ ಕಾಯುವಿಕೆಯು ಬದುಕಿನ ಅರ್ಥವಾಗುತ್ತದೆ. ಅನುಷಾ ಕಿಟಕಿಯ ಬಳಿ ಕುಳಿತುಕೊಂಡಿದ್ದಳು. ಹತ್ತಿರದ ಬೀದಿಯಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಆದರೆ ಅವಳ ಮನಸ್ಸು ಎಲ್ಲೋ ದೂರ ಹಿಮಪರ್ವತಗಳ ಮಧ್ಯೆ ಸಮಯದಲ್ಲಿ ಅವಳ ತಾಳ್ಮೆಯೇ ಅವಳ ಶಕ್ತಿ ಆಗುತ್ತಿತ್ತು. ಅವಳಿಗೆ ಗೊತ್ತಿತ್ತು, ಕಾಯುವಿಕೆ ಸುಲಭ ಅಲ್ಲ. ಆದರೆ ಪ್ರೀತಿ ಇದ್ದಾಗ ಕಾಯುವಿಕೆಯು ಬದುಕಿನ ಅರ್ಥವಾಗುತ್ತದೆ. ಅನುಷಾ ಕಿಟಕಿಯ ಬಳಿ ಕುಳಿತುಕೊಂಡಿದ್ದಳು. ಹತ್ತಿರ ಬೀದಿಯಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಆದರೆ ಅವಳ ಮನಸ್ಸು ಎಲ್ಲೋ ದೂರ ಹಿಮಪರ್ವತಗಳ ಮಧ್ಯೆ ನಿಂತು ಕರ್ತವ್ಯ ನಿರ್ವಹಿಸುತ್ತಿರುವ ಅರವಿಂದನ ಬಳಿಯೇ ಸುತ್ತುತ್ತಿತ್ತು. ಅವಳು ಪುಸ್ತಕಗಳನ್ನು ಕೈ ಎತ್ತಿಕೊಂಡು ಓದಲು ಪ್ರಯತ್ನಿಸಿದರೂ ಕಣ್ಣುಗಳು ಅಕ್ಷರಗಳ ಮೇಲೆ ಓಡುತ್ತಿರಲಿಲ್ಲ. ಪ್ರತಿ ಪುಟದ ಹಿಂದೆ ಅವನ ಮುಖವೇ ಕಾಣಿಸುತ್ತಿತ್ತು. ಅವಳ ಮನೆಯವರಿಗೂ ಅವಳ ಹೃದಯದ ಕಾತುರತೆ ತಿಳಿದಿತ್ತು. ತಾಯಿ ಹಲವಾರು ಸಲ ಹೇಳುತ್ತಿದ್ದರು, ಮಗಳೇ, ತಾಳ್ಮೆಯಿಂದಿರು. ಯೋಧನ ಬಾಳು ಎಂದರೆ ಕಾಯುವಿಕೆಯನ್ನು ಕಲಿಯಬೇಕು. ನಿನ್ನ ಪ್ರೀತಿ ಶಕ್ತಿಯಾಗಲಿ ದುರ್ಬಲತೆಯಾಗಬಾರದು ಅಂತ. ಅದನ್ನು ಕೇಳಿದಾಗ ಅನುಷಾ ತಲೆ ಅಡ್ಡಾಡುತ್ತಿದ್ದಳು. ಆದರೆ ನಿಜವಾಗಿ ಅವಳ ಹೃದಯದಲ್ಲಿ ಪ್ರತಿದಿನ ಹೋರಾಟ ನಡೆಯುತ್ತಿತ್ತು. ಒಂದು ಕಡೆ ಅರವಿಂದನ ನೆನಪು, ಇನ್ನೊಂದು ಕಡೆ ಜೀವನದ ಹೊಣೆಗಾರಿಕೆಗಳು. ಕಾಲೇಜಿನ ನಂತರ ಅವಳ ವೃತ್ತಿ ಜೀವನದಲ್ಲಿ ಮುಂದುವರಿಸಬೇಕಿತ್ತು. ಅವಳು ಶಿಕ್ಷಕಿಯಾಗಲು ತರಬೇತಿ ಪಡೆಯುತ್ತಿದ್ದಳು. ಕ್ಲಾಸ್ಗಳಲ್ಲಿ ಮಕ್ಕಳನ್ನು ನೋಡಿ ಕಲಿಸುತ್ತಿದ್ದರೂ ಮನಸ್ಸಿನಲ್ಲಿ ಸದಾ ಒಂದು ಖಾಲಿತನ. ಈ ಕಡೆ ಪತ್ರಗಳ ನಿರೀಕ್ಷೆ. ಅನುಷಾಗೆ ಅರವಿಂದನಿಂದ ತಿಂಗಳಿಗೆ ಒಮ್ಮೆ ಬರುವ ಪತ್ರವೇ ಬದುಕಿನ ದೊಡ್ಡ ಉಡುಗೊರೆ. ಆ ಪತ್ರ ಬರುವ ದಿನ ಅವಳು ಸಂಪೂರ್ಣವಾಗಿ ಸಂತೋಷದಿಂದ ಹೊಳೆಯುತ್ತಿದ್ದಳು. ಪತ್ರ ಬಾರದ ದಿನಗಳಲ್ಲಿ ಅವಳ ಕಣ್ಣು ಅಂಚೆ ಪೆಟ್ಟಿಗೆಯತ್ತ ಕಾದು ಕುಳಿತಿರುತ್ತಿತ್ತು. ಒಮ್ಮೆ ಅವಳು ತನ್ನ ಸ್ನೇಹಿತೆ ಶ್ರೇಯಾಳಿಗೆ ಹೇಳ್ತಾಳೆ, ಶ್ರೇಯಾ, ನಿನಗೆ ಗೊತ್ತಾ, ಈ ಅಂಚೆ ಪೆಟ್ಟಿಗೆಯ ಶಬ್ದ ನನಗೆ ಹೃದಯದ ನಾದದಂತೆ. ಅದು ತೆರೆದುಕೊಂಡು ಅರವಿಂದನ ಪತ್ರ ಸಿಕ್ಕರೆ ದಿನವೇ ಹಬ್ಬದಂತೆ ಆಗುತ್ತದೆ. ಶ್ರೇಯಾ ನಗುತ್ತಾ ಹೇಳ್ತಾಳೆ, ನೀನು ನಿಜವಾದ ಯೋಧನ ಪತ್ನಿಯಾಗಲು ತಯಾರಾಗಿದ್ದೀಯಾ ಅನುಷಾ? ಕಾಯುವಿಕೆಯೇ ನಿನ್ನ ಶಕ್ತಿ. ಈ ಮಾತು ಅನುಷ್ಯನಿಗೆ ಧೈರ್ಯ ಕೊಟ್ಟರೂ ಕಣ್ಣುಗಳು ಯಾವಾಗಲೂ ದಾರಿಯತ್ತಲೇ ತಿರುಗುತ್ತಿದ್ದವು. ಈ ಕಡೆ ರಾತ್ರಿ ಮಾತುಕತೆ. ರಾತ್ರಿ ಹೊತ್ತು ಎಲ್ಲರೂ ನಿದ್ರೆ ಮಾಡಿದಾಗ ಅನುಷಾ ತನ್ನ ಕೋಣೆಯ ಬೆಳಕನ್ನು ಆರಿಸಿ ಕಿಟಕಿಯತ್ತ ನೋಡುವಳು. ಚಂದ್ರನ ಬೆಳಕಿನಲ್ಲಿ ಆಕಾಶವು ಹಿಮದಂತೆ ಹೊಳೆಯುತ್ತಿತ್ತು. ಅವಳು ಮನಸ್ಸಿನಲ್ಲಿ ಅರವಿಂದನ ಜೊತೆ ಮಾತನಾಡುತ್ತಿದ್ದಳು. ಇಂದು ನೀನು ಎಲ್ಲಿ ಕಾವಲು ನಿಂತಿದ್ದೀಯೋ ಗೊತ್ತಿಲ್ಲ, ಆದರೆ ನಾನು ನಿನ್ನ ಜೊತೆಗೆ ಇದ್ದೇನೆ ಅರವಿಂದ್. ನಿನ್ನ ಉಸಿರಾಟದ ಹಂಗನ್ನು ಕೇಳುತ್ತಿದ್ದೇನೆ, ನಿನ್ನ ಶಬ್ದವನ್ನು ಅನುಭವಿಸುತ್ತಿದ್ದೇನೆ. ನೀನು ದೂರ ಇದ್ದರೂ ನನ್ನ ಹೃದಯದ ಒಳಗೆ ಸದಾ ಹತ್ತಿರ. ಈ ಮೌನ ಸಂಭಾಷಣೆ ಅವಳಿಗೆ ನೆಮ್ಮದಿ ಕೊಡುವುದಾಗಿತ್ತು. ಹೃದಯ ಕತ್ತಲಲ್ಲಿ ಕಳವಳಗೊಂಡರೂ ಆ ಕಲ್ಪನೆ ಅವಳಿಗೆ ಬಲ ನೀಡುತ್ತಿತ್ತು. ಈ ಕಡೆ ಜೀವನದ ಹಾದಿ. ಅನುಷಾ ತಾನು ಕಲಿಯುತ್ತಿದ್ದ ಶಾಲೆಯಲ್ಲಿ ಮಕ್ಕಳು ತಮ್ಮ ಪುಟ್ಟ ಮಕ್ಕಳನ್ನು ಹಾಡುತ್ತಿದ್ದಾಗ ಅವಳ ಹೃದಯದೊಳಗೆ ಬೇರೆಯೇ ಗಾನವಿತ್ತು. ಅರವಿಂದನ ಪ್ರೀತಿ, ಆ ಮಕ್ಕಳ ನಗು ನೋಡಿದಾಗ ಅವಳು ಭವಿಷ್ಯವನ್ನು ನೆನೆಸುತ್ತಿದ್ದಳು. ಒಂದು ದಿನ ಅರವಿಂದ್ ಹಿಂತಿರುಗುವನು, ನಾವು ಇಬ್ಬರು ಹೀಗೆ ಮಕ್ಕಳ ನಗುವಿನ ನಡುವೆ ಬಾಳುವೆವು ಎಂದು ಅವಳು ಕನಸು ಕಾಣುತ್ತಿದ್ದಳು. ಆ ಕನಸು ಅವಳ ಬದುಕಿಗೆ ಬಣ್ಣ ತುಂಬುತ್ತಿತ್ತು. ಪ್ರತಿದಿನ ಹೋರಾಟವಾಗಿದ್ದರೂ ಆ ಕನಸುಗಳು ಅವಳನ್ನು ಮುನ್ನಡೆಸುತ್ತಿದ್ದವು.
ಮೊದಲ ಫೋನ್ ಕರೆ ನಂತರ ಅರವಿಂದನ್ ಜೊತೆ ಮೊದಲು ಫೋನಲ್ಲಿ ಮಾತನಾಡಿದ ದಿನದ ನೆನಪು ಇನ್ನೂ ಅವಳ ಹೃದಯದಲ್ಲಿ ಹೊಸದಾಗಿಯೇ ಉಳಿದಿತ್ತು. ಆ ಧ್ವನಿ, ಆ ಮಾತು, ಅವನ ನಗುವಿನ ತೇವ ಎಲ್ಲವೂ ಅವಳ ಮನಸ್ಸಿಗೆ ಜೀವ ತುಂಬಿತು. ಆ ಕ್ಷಣದಿಂದ ಅವಳ ಕಾಯುವಿಕೆ ಇನ್ನಷ್ಟು ಅರ್ಥಪೂರ್ಣವಾಗಿತ್ತು. ಅವನ ಧ್ವನಿ ಕೇಳಿದ್ದೇನೆ. ಅವನು ಜೀವಂತವಾಗಿದ್ದಾನೆ. ಅವನು ನನ್ನ ನೆನಪಿನಲ್ಲಿ ಇದ್ದಾನೆ. ನಾನೀಗ ಇನ್ನಷ್ಟು ಬಲವಾಗಿರಬೇಕು ಎಂದು ಅವಳು ತಾನೇ ಹೇಳಿಕೊಳ್ಳುತ್ತಿದ್ದಳು. ಈ ಕಡೆ ಕುಟುಂಬದ ನೆಚ್ಚಿನ ಮಗಳು ಅವಳು. ಅನುಷಾ ಮನೆ ಮಂದಿಯಲ್ಲಿ ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸುತ್ತಿದ್ದಳು. ತಾಯಿಗೆ ಅಡಿಗೆಗೆ ಸಹಾಯ, ತಂದೆಗೆ ಕೆಲಸಗಳಲ್ಲಿ ಬೆಂಬಲ ಇವೆಲ್ಲವನ್ನು ನಿರಂತರವಾಗಿ ಮಾಡುತ್ತಿದ್ದಳು. ಆದರೆ ಒಳಗಿನ ಹೃದಯದಲ್ಲಿ ಒಂದು ನಿರಂತರ ಪ್ರಾರ್ಥನೆ ನಡೆಯುತ್ತಿತ್ತು. ಅವಳು ದೇವರ ಮುಂದೆ ಇದ್ದಾಗ ಕೇವಲ ಒಂದೇ ಮಾತು ಕೇಳುತ್ತಿದ್ದಳು: ಅವನನ್ನು ರಕ್ಷಿಸು, ಅವನು ಸುಖವಾಗಿರಲಿ, ಅವನು ಹಿಂತಿರುಗಲಿ ಅಂತ ಹೇಳಿ. ಈ ಕಡೆ ಪತ್ರದ ಉತ್ತರ. ಒಮ್ಮೆ ಅವಳಿಗೆ ಬಂದ ಪತ್ರದಲ್ಲಿ ಅರವಿಂದ್ ಬರೆದಿದ್ದ: ನೀನು ನನ್ನನ್ನು ಕಾಯುತ್ತಿರುವೆ ಎಂದು ಗೊತ್ತಿದೆ ಅನುಷಾ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಯೂ ನನಗೆ ಶಕ್ತಿ. ನಿನ್ನ ನೆನಪು ಇಲ್ಲಿನ ಚಳಿಗಾಲದಲ್ಲೂ ನನಗೆ ಬಿಸಿ ಮಾಡುತ್ತದೆ. ಆ ಪತ್ರವನ್ನು ಅನುಷಾ ಮತ್ತೆ ಮತ್ತೆ ಓದುತ್ತಿದ್ದಳು. ಪ್ರತಿ ಸಾರಿ ಓದಿದಾಗ ಅವಳ ಹೃದಯ ತೇವಗೊಂಡರೂ ಅದೇ ಕಣ್ಣೀರಿನಲ್ಲಿ ಬಲವೂ ಇತ್ತು. ಕಾಯುವಿಕೆಯ ಬಣ್ಣ. ಪ್ರತಿ ಬೆಳಗ್ಗೆ ಅನುಷಾ ಹೊಸ ನಿರೀಕ್ಷೆಯಿಂದ ಎದ್ದುಕೊಳ್ಳುತ್ತಿದ್ದಳು. ಕೆಲವೊಂದು ನಿರೀಕ್ಷೆ ಭಾರವಾಗುತ್ತಿತ್ತು, ಆದರೆ ಅವಳು ಕೈ ಬಿಡಲಿಲ್ಲ. ಅವಳ ಬದುಕಿನ ಪ್ರತಿಯೊಂದು ಉಸಿರು ಅರವಿಂದನ ಸುರಕ್ಷತೆ ಪ್ರಾರ್ಥನೆಯಾಗಿತ್ತು. ಅವಳ ಕಾಯುವಿಕೆ ಸಾಮಾನ್ಯ ಅಲ್ಲ, ಅದು ಯೋಧನ ಜೊತೆಗಿನ ಪ್ರೀತಿಯ ಪಯಣ. ಅದೇ ಕಾಯುವಿಕೆ ಅವಳ ಹೃದಯವನ್ನು ಹೆಣ್ಣಿನಿಂದ ಶಕ್ತಿಯ ರೂಪಕ್ಕೆ ಪರಿವರ್ತಿಸುತ್ತಾ ಇತ್ತು. ಈ ಕಡೆ ಮತ್ತೆ ಮುಂದೆ ಗಡಿಭಾಗದ ಹಿಮದ ಮೌನದ ನಡುವೆ ಅರವಿಂದನ ಜೀವನದಲ್ಲಿ ಒಂದು ಚಿಕ್ಕ ಬೆಳಕು ಇತ್ತು. ಅದು ಅನುಷಾಳಿಂದ ಬರುವ ಪತ್ರಗಳು. ಸೈನಿಕನ ಬದುಕಿನಲ್ಲಿ ಪ್ರತಿಕ್ಷಣ ಗಂಭೀರವಾಗಿದ್ದರೂ ಅಂಚೆ ವಾಹನ ಕೈಯಲ್ಲಿ ಬರುವ ಬಿಳಿ ಲಕೋಟೆ ಮಾತ್ರ ಅವನಿಗೆ ಪುಟ್ಟ ಹಬ್ಬದಂತೆ. ಮೊದಲ ಪತ್ರ. ಅರವಿಂದ ಸೇನೆಗೆ ಸೇರಿದ ಕೆಲ ವಾರಗಳ ನಂತರ ಅವನು ಅನುಷಳಿಂದ ಮೊದಲ ಪತ್ರವನ್ನು ಸ್ವೀಕರಿಸಿದ. ಅರವಿಂದ, ನೀನಿಲ್ಲದೆ ದಿನಗಳು ನಿಧಾನ ಹರಿಯುತ್ತಿದೆ. ಆದರೆ ನಿನ್ನ ಹೆಮ್ಮೆ ನನಗೆ ಬಲ. ನೀನು ಗಡಿಭಾಗದಲ್ಲಿ ದೇಶವನ್ನು ಕಾಯುತ್ತಿದ್ದೆ ಎಂಬ ಕಲ್ಪನೆ ನನಗೆ ಹೆಮ್ಮೆಯ ಜೊತೆಗೆ ಕಳವಳವನ್ನು ತರುತ್ತದೆ. ಆದರೆ ನಾನು ನಿನ್ನನ್ನು ಕಾಯುತ್ತೇನೆ. ಪ್ರತಿ ದಿನದ ಪ್ರಾರ್ಥನೆ ನಿನ್ನ ಸುರಕ್ಷತೆ. ನಿನ್ನ ಅನುಷಾ. ಈ ಸಾಲುಗಳನ್ನು ಓದಿದ ಕ್ಷಣದಲ್ಲಿ ಅರವಿಂದ್ ಹೃದಯ ತೇವಗೊಂಡಿತು. ಅವನು ಆ ಪತ್ರವನ್ನು ಹಾಸಿಗೆ ಕೆಳಗೆ ಇರಿಸಿ ಪ್ರತಿದಿನ ಓದುತ್ತಿದ್ದ. ಹಿಮದ ಚಳಿಯಲ್ಲಿ ಬೆಚ್ಚಗಿರಲು ಅದು ಹಾಸಿಗೆಗಿಂತ ಹೆಚ್ಚಾಯಿತು. ರಾತ್ರಿ ಪಾಳಿಯ ನೆನಪು. ಒಂದು ರಾತ್ರಿ ಪಾಳಿಯಲ್ಲಿ ಅವನು ಹಿಮದಲ್ಲಿ ನಿಂತಿದ್ದ. ತಣ್ಣನೆಯ ಗಾಳಿ ಅವನ ದೇಹವನ್ನು ಕತ್ತರಿಸುತ್ತಿದ್ದರೂ ಅವನ ಮನಸ್ಸು ಕೇವಲ ಅನುಷಾಳ ಪತ್ರದ ಪದದಲ್ಲಿ ತೇಲುತ್ತಿತ್ತು. ನನ್ನ ಸುರಕ್ಷತೆಗೆ ಅವಳು ಪ್ರಾರ್ಥಿಸುತ್ತಿದ್ದಾಳೆ. ನಾನು ಕೇವಲ ನನ್ನ ಕರ್ತವ್ಯಕ್ಕಾಗಿ ಅಲ್ಲ, ಅವಳ ಕನಸುಗಳಿಗಾಗಿ, ನಾನು ಭವಿಷ್ಯಕ್ಕಾಗಿ ಬದುಕಬೇಕು ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ. ಪ್ರತಿಕ್ರಿಯೆ. ಅರವಿಂದ ಕೂಡ ಪತ್ರ ಬರೆದು ಕಳುಹಿಸಿದ. ಅನುಷಾ, ನಿನ್ನ ಪತ್ರ ನನಗೆ ಜೀವ ನೀಡಿತು. ಇಲ್ಲಿ ಪ್ರತಿಯೊಂದು ದಿನ ಗಟ್ಟಿಯಾಗಿ ಸಾಗುತ್ತದೆ, ಆದರೆ ನಿನ್ನ ನೆನಪು ನನಗೆ ಶಕ್ತಿ. ನಿನ್ನ ನಗುವಿನ ಕಲ್ಪನೆ. ಈ ಹಿಮದ ಮೌನದಲ್ಲಿ ಬೆಂಕಿಯಂತೆ ನಾನು ಹಿಂತಿರುಗುವೆ. ಕೇವಲ ಸೈನಿಕನಿಗಾಗಿ ಅಲ್ಲ, ನಿನ್ನ ಕನಸುಗಳನ್ನು ನನಸಾಗಿಸಲು ಸಿದ್ಧನಾದವನಾಗಿ. ಅವನು ಬರೆಯುವ ಪ್ರತಿಯೊಂದು ಪದದಲ್ಲೂ ಉತ್ಸಾಹ ಮತ್ತು ಹಂಬಲ ತುಂಬಿತ್ತು. ಈ ಕಡೆ ನಿರೀಕ್ಷೆ. ಅನುಷಾ ತನ್ನ ಕೊಠಡಿಯಲ್ಲಿ ಪ್ರತಿದಿನ ಅಂಚೆ ಪೆಟ್ಟಿಗೆಯನ್ನು ನೋಡುವುದು ಅವಳ ದಿನಚರಿಯಾಗಿತ್ತು. ಯಾವಾಗ ಅರವಿಂದನಿಂದ ಪತ್ರ ಬಂದಿತೋ ಆ ದಿನ ಅವಳಿಗೆ ಹಬ್ಬ. ಆದರೆ ಪತ್ರ ಬರದ ದಿನಗಳಲ್ಲಿ ಅವಳು ಆತಂಕದಿಂದ ಕಣ್ಣೀರು ಹಾಕುತ್ತಿದ್ದಳು. ಇಂದು ಬಂದಿಲ್ಲ, ನಾಳೆ ಬರುತ್ತದೆ ಎಂದು ಅವಳು ತಾನೇ ಸಮಾಧಾನ ಪಡುತ್ತಿದ್ದಳು. ನೆನಪುಗಳ ಗಾನ. ಅವಳು ಪತ್ರವನ್ನು ಓದುತ್ತಾ ಮೃದುವಾಗಿ ಹಳೆಯ ಪ್ರೇಮಗೀತೆಗಳನ್ನು ಕೇಳುತ್ತಾ ಇದ್ದಳು. ಅವಳ ಮನಸ್ಸಿನಲ್ಲಿ ಅವನ ನಗುವಿನ ಚಿತ್ರ, ಅವನ ಕಣ್ಣುಗಳಲ್ಲಿ ಕಾಣುವ ತೀವ್ರತೆ ಇವೆಲ್ಲವೂ ಅವಳ ದಿನಚರಿಗಳನ್ನು ತುಂಬಿಸುತ್ತಿದ್ದವು. ಅವಳ ಪತ್ರದ ಶೈಲಿ. ಅನುಷಾ ಪ್ರತಿಯೊಂದು ಪತ್ರವನ್ನು ಪ್ರೀತಿಯಿಂದ ಬರೆಯುತ್ತಿದ್ದಳು. ಕೆಲವೊಮ್ಮೆ ಹೂಗಳ ನಡುವೆ ಒಣಗಿದ ಚಂದ್ರಮಲ್ಲಿಗೆ ಹೂವನ್ನು ಸೇರಿಸುತ್ತಿದ್ದಳು. ನೀನು ಹೂವಿನ ಪರಿಮಳವನ್ನು ಅನುಭವಿಸುತ್ತೀಯೆ ಎಂದು ಅವಳು ಬರೆಯುತ್ತಿದ್ದಳು. ಅರವಿಂದ ಆ ಹೂವಿನ ಸುಗಂಧವಿಲ್ಲದಿದ್ದರೂ ಅಂದು ತಂದುಕೊಡುವ ಭಾವನೆ ಅವನ ಹೃದಯವನ್ನು ಬೆಚ್ಚಗಾಗಿಸಿತ್ತು. ಪತ್ರಗಳ ಭಾಷೆ. ಅವರ ಪತ್ರಗಳಲ್ಲಿ ಕೇವಲ ಪ್ರೀತಿಯ ಮಾತುಗಳಲ್ಲ, ಬಾಳಿನ ಕನಸುಗಳು ತುಂಬಿಕೊಂಡಿದ್ದವು. ಅನುಷಾ ಬರೆಯುತ್ತಿದ್ದಳು: ನೀನು ಬಂದ ಮೇಲೆ ನಾವು ಹಳ್ಳಿಯ ಶಾಲೆಗೆ ಹೋಗೋಣ. ನೀನು ಮಕ್ಕಳಿಗೆ ಕತೆ ಹೇಳಿ,
ನಾನು ಅವರಿಗೆ ಕಲಿಸ್ತೇನೆ. ನಮ್ಮ ಬಾಳು ಸರಳವಾಗಲಿ, ಆದರೆ ಅರ್ಥಪೂರ್ಣವಾಗಿರಲಿ ಅಂತ. ಅರವಿಂದ ಉತ್ತರಿಸುತ್ತಿದ್ದ. ಹೌದು, ನಿನ್ನ ಜೊತೆ ಆ ಕನಸು ನನಸು ಮಾಡುವ ದಿನಕ್ಕಾಗಿ ಬದುಕುತ್ತಿದ್ದೇನೆ. ಹಿಮಾಚ್ಛಿತ ಪ್ರದೇಶಗಳ ಮಧ್ಯೆ ಶಿಖರದಲ್ಲಿ ದಿನಗಳು ಒಂದರ ಹಿಂದೆ ಒಂದು ಹರಿದು ಹೋಗುತ್ತಿದ್ದವು. ಸೈನಿಕನ ಬದುಕು ಎಂದರೆ ಕರ್ತವ್ಯ, ಪಾಳಿ ಅಭ್ಯಾಸ, ಎಲ್ಲವೂ ನಿರಂತರ ಶಿಸ್ತಿನ ಚಕ್ರ. ಆದರೆ ಕಟ್ಟುನಿಟ್ಟಿನ ಬದುಕಿನಲ್ಲಿ ಅರವಿಂದನ ಹೃದಯಕ್ಕೆ ವಿಶ್ರಾಂತಿ ನೀಡುತ್ತಿದ್ದ ಒಂದು ಶಕ್ತಿ ಇತ್ತು. ಅನುಷಾಳ ಪತ್ರಗಳು. ಅವಳ ದೀರ್ಘ ಪತ್ರ. ಒಂದು ಬಾರಿ ಅರವಿಂದನಿಗೆ ಬಂದ ಪತ್ರವು ಇತರ ಪತ್ರಗಳಿಗಿಂತ ತುಂಬ ದೊಡ್ಡದಾಗಿತ್ತು. ಕಾಗದದ 4 ಪುಟಗಳಲ್ಲಿ ತುಂಬಿ ಬರೆದಿದ್ದಳು ಅನುಷಾ. ಅದರ ಆರಂಭದಲ್ಲಿ ಅವಳು ಬರೆದಿದ್ದಳು. ಅರವಿಂದ್, ನೀನು ನನ್ನ ಕನಸುಗಳಲ್ಲಿ ಪ್ರತಿದಿನ ಬರುತ್ತೀಯ. ನಾನು ನಿನ್ನನ್ನು ನೋಡದೆ ಎಷ್ಟು ತಿಂಗಳು ಕಳೆದರೂ ನನ್ನ ಹೃದಯದಲ್ಲಿ ನೀನು ಪ್ರತಿಕ್ಷಣ ಜೀವಿಸುತ್ತಿದ್ದೀಯ. ನೀನು ನನ್ನ ಬಲ ಎಂದು ಬರೆಯುವಾಗ ನನಗೆ ಅಸಾಧಾರಣ ಧೈರ್ಯ ಬರುತ್ತದೆ. ಆದರೆ ನಿಜವಾಗಿ ನೀನೇ ನನ್ನ ಬಲ. ಅವಳು ದಿನಚರಿಯನ್ನು ವಿವರವಾಗಿ ಬರೆದಿದ್ದಳು. ಕಾಲೇಜಿನಲ್ಲಿ ಹೇಗೆ ಮಕ್ಕಳು ಆಕೆಯನ್ನು ಪ್ರೀತಿಯಿಂದ ಅಕ್ಕ ಎಂದು ಕರೆಯುತ್ತಾರೋ, ತಾಯಿ ಹೇಗೆ ಅವಳಿಗೆ ಬೆಂಬಲ ಕೊಡುತ್ತಿದ್ದಳೋ, ಎಲ್ಲ ಅವಳ ಬದುಕಿನ ಪುಟ ಪುಟ ಕ್ಷಣಗಳನ್ನು ಅವಳು ಹಂಚಿಕೊಂಡಿದ್ದಳು. ನೀನು ದೂರ ಇದ್ದರೂ ನನ್ನ ಪ್ರತಿದಿನ ನಿನ್ನೊಂದಿಗೆ ಹಂಚಿಕೊಳ್ಳಲು ಈ ಪತ್ರವೇ ಸೇತುವೆ ಎಂದು ಅವಳು ಬರೆದಿದ್ದಳು. ಅರವಿಂದನ ಪ್ರತಿಕ್ರಿಯೆ. ಅರವಿಂದ ಆ ಪತ್ರವನ್ನು ಓದುತ್ತಾ ಕಣ್ಣೀರು ಹಾಕಿದ. ಹಿಮದ ಗಾಳಿ ಅವನ ಕಣ್ಣು ತೇವಗೊಳಿಸಿರಲಿಲ್ಲ. ಅದು ಪ್ರೀತಿಯ ತೇವ. ಅವನು ತಕ್ಷಣ ದಿನಚರಿಯಲ್ಲಿ ಬರೆಯಲು ಶುರು ಮಾಡಿದ. ಅನುಷಾ, ನಿನ್ನ ಪತ್ರಗಳು ನನಗೆ ಜೀವ. ಈ ಕಠಿಣ ಪರ್ವತಗಳಲ್ಲಿ ನನ್ನೆದುರು ನಿಂತಿರುವ ಶತ್ರುವಿಗಿಂತ ದೊಡ್ಡದಾದುದು ನಿನ್ನ ಪ್ರೀತಿಯ ನೆನಪು. ನಾನು ಪ್ರತಿದಿನ ಓಡಾಡುತ್ತಿರುವುದು ಕೇವಲ ಗಡಿಗಾಗಿ ಅಲ್ಲ, ನಮ್ಮ ಬಾಳಿಗಾಗಿ. ನಿನ್ನ ಕನಸು ನನಸಾಗಿಸಲು ಬದುಕಿದ್ದೇನೆ. ಈ ಕಡೆ ಕನಸುಗಳ ಹಂಚಿಕೆ. ಅವರ ಪತ್ರಗಳು ಕೇವಲ ನೆನಪುಗಳ ಹಂಚಿಕೆಯಲ್ಲ, ಅವರು ಭವಿಷ್ಯದ ಕನಸುಗಳನ್ನು ಕಟ್ಟುವ ಕಲ್ಲಾಗಿದ್ದವು. ಅನುಷಾ ಬರೆದಿದ್ದಳು. ನೀನು ಹಿಂತಿರುಗಿದ ಮೇಲೆ ನಾವು ನಮ್ಮ ಊರಿನ ಹಳ್ಳದ ಬಳಿ ಕೂತು ಹೊತ್ತು ಕಳೆಯೋಣ. ನನಗೆ ಅದೇ ಸ್ವರ್ಗ. ಅರವಿಂದ್ ಉತ್ತರಿಸುತ್ತಿದ್ದ. ಅದಕ್ಕಿಂತ ದೊಡ್ಡ ಸ್ವರ್ಗ ಬೇಡ ನನಗೆ. ನಿನ್ನ ಜೊತೆ ಇರುವುದು ಸಾಕು. ಅವಳ ಕಳವಳ. ಆದರೆ ಪತ್ರಿಕೆಗಳಲ್ಲಿ ಕೇವಲ ಪ್ರೀತಿ ಕನಸುಗಳಷ್ಟೇ ಇರಲಿಲ್ಲ, ಅವಳ ಕಳವಳವೂ ತುಂಬಿಕೊಂಡಿತ್ತು. ಅರವಿಂದ, ಸುದ್ದಿಗಳಲ್ಲಿ ಗಡಿಭಾಗದಲ್ಲಿ ಸಂಘರ್ಷಗಳ ಬಗ್ಗೆ ಕೇಳಿದಾಗ ನನ್ನ ಹೃದಯ ತಡಕಾಡುತ್ತದೆ. ಪ್ರತಿಯೊಂದು ಗುಡ್ಡಿನ ಸದ್ದು ಹತ್ತಿರವೋ ಎಂದು ನನಗೆ ಭಯ. ಆದರೆ ಅದೇ ಸಮಯದಲ್ಲಿ ನನಗೆ ಹೆಮ್ಮೆ ಕೂಡ. ಯಾಕಂದರೆ ನಾನು ಪ್ರೀತಿಸುವವನು ಈ ದೇಶವನ್ನು ಕಾಯುತ್ತಿರುವವನು. ಅರವಿಂದ ಅವಳ ಕನಸುಗಳನ್ನು ಅರ್ಥ ಮಾಡಿಕೊಂಡ. ಪ್ರತಿ ಬಾರಿ ಅವನ ಪತ್ರ ಬರೆಯುವಾಗ ಅವಳಿಗೆ ಧೈರ್ಯ ತುಂಬಲು ಪ್ರಯತ್ನಿಸುತ್ತಿದ್ದ. ಅನುಷಾ, ನಾನು ಸುರಕ್ಷಿತವಾಗಿದ್ದೇನೆ. ಇಲ್ಲಿ ಪ್ರತಿಯೊಂದು ಕ್ಷಣ ಕಷ್ಟವಾದರೂ ನಿನ್ನ ನೆನಪು ನನಗೆ ಕವಚ. ನಿನ್ನ ಪ್ರಾರ್ಥನೆ ನನ್ನನ್ನು ರಕ್ಷಿಸುತ್ತದೆ. ಈ ಕಡೆ ಪತ್ರದ ಮೌಲ್ಯ. ಸೈನಿಕನ ಬದುಕಿನಲ್ಲಿ ಪತ್ರದ ಮೌಲ್ಯ ಅಳಿಸಲಾಗದಷ್ಟು ದೊಡ್ಡದು. ಕೆಲವರು ಬಾಳಿನ ಕಷ್ಟವನ್ನು ಹೇಳಿಕೊಳ್ಳಲು ಬರೆಯುತ್ತಿದ್ದರು, ಕೆಲವರು ಕೇವಲ ನೆನಪಿಗಾಗಿ. ಆದರೆ ಅರವಿಂದನಿಗೆ ಅನುಷನ ಪ್ರತಿಯೊಂದು ಪತ್ರವೂ ಪ್ರೀತಿಯ ಜೀವನಾಡಿಯಾಗಿತ್ತು. ಅವನ ಸಂಗಾತಿ ಯೋಧರು ಕೆಲವೊಮ್ಮೆ ಅವನನ್ನು ಹಾಸ್ಯ ಮಾಡುತ್ತಿದ್ದರು. ಅರವಿಂದ, ನಿನ್ನ ಅನುಷ ಪತ್ರ ಬರೆಯದಿದ್ದರೆ ನೀನು ಊಟವೇ ತಿನ್ನುವುದಿಲ್ಲ ಅನಿಸುತ್ತೆ. ಅವನಿಗೆ ನಾಚಿಕೆ ಬಂತು, ಆದರೆ ನಗುತ್ತಾ ಹೇಳುತ್ತಿದ್ದ. ಹೌದು, ಅದು ಸತ್ಯ. ಕಾಯುವಿಕೆಯ ಬಣ್ಣ. ಅನುಷ ತನ್ನ ದಿನಗಳಲ್ಲಿ ಆ ಪತ್ರವನ್ನು ಹತ್ತಿರ ಇಟ್ಟುಕೊಂಡು ಬದುಕುತ್ತಿದ್ದಳು. ಅವಳು ಕೆಲವೊಂದು ಹಾಸಿಗೆಯ ಬಳಿ ಅವಳ ಪತ್ರಗಳನ್ನು ಓದಿ ನಿದ್ರೆ ಮಾಡುತ್ತಿದ್ದಳು. ಅವರ ಪತ್ರಗಳು ಕೇವಲ ನೆನಪುಗಳ ಹಂಚಿಕೆಯಲ್ಲ, ಅವು ಭವಿಷ್ಯದ ಕನಸುಗಳನ್ನು ಕಟ್ಟುವ ಕಲ್ಲಾಗಿದ್ದವು. ಅನುಷ ಬರೆದಿದ್ದಳು. ನೀನು ಹಿಂತಿರುಗಿದ ಮೇಲೆ ನಾವು ನಮ್ಮ ಊರಿನ ಹಳ್ಳದ ಬಳಿ ಹೊತ್ತು ಕಳೆಯೋಣ. ನನಗೆ ಅದೇ ಸ್ವರ್ಗ ಅಂತ. ಈ ಕಡೆ ಅವಳ ಕಳವಳ. ಆದರೆ ಪತ್ರಗಳಲ್ಲಿ ಕೇವಲ ಪ್ರೀತಿ ಕನಸುಗಳಷ್ಟೇ ಇರಲಿಲ್ಲ, ಅವಳ ಕಳವಳವೂ ತುಂಬಿಕೊಂಡಿತ್ತು. ಅರವಿಂದ್, ಸುದ್ದಿಗಳಲ್ಲಿ ಗಡಿಭಾಗದ ಸಂಘರ್ಷಗಳ ಬಗ್ಗೆ ಕೇಳಿದಾಗ ನನ್ನ ಹೃದಯ ತಡಕಾಡುತ್ತದೆ. ಪ್ರತಿಯೊಂದು ಗುಂಡಿನ ಸದ್ದು ನಿನ್ನ ಹತ್ತಿರವೇ ಎನ್ನುವ ಭಯ ನನಗೆ ಆಗುತ್ತದೆ. ಆದರೆ ಅದೇ ಸಮಯದಲ್ಲಿ ನನಗೆ ಹೆಮ್ಮೆ ಕೂಡ. ಯಾಕೆಂದರೆ ನಾನು ಪ್ರೀತಿಸುವವನು ಈ ದೇಶವನ್ನು ಕಾಯುತ್ತಿರುವವನು. ಅರವಿಂದ್ ಅವಳ ಕಳವಳವನ್ನು ಅರ್ಥ ಮಾಡಿಕೊಂಡ. ಪ್ರತಿ ಬಾರಿ ಅವನು ಪತ್ರ ಬರೆಯುವಾಗ ಅವಳಿಗೆ ಧೈರ್ಯ ತುಂಬಲು ಯತ್ನಿಸುತ್ತಿದ್ದ. ಅನುಷಾ, ನಾನು ಸುರಕ್ಷಿತವಾಗಿದ್ದೇನೆ. ಇಲ್ಲಿ ಪ್ರತಿಯೊಂದು ಕ್ಷಣ ಕಷ್ಟವಾದರೂ ನಿನ್ನ ನೆನಪೇ ನನಗೆ ಕವಚ. ನಿನ್ನ ಪ್ರಾರ್ಥನೆ ನನ್ನನ್ನು ರಕ್ಷಿಸುತ್ತದೆ. ಈ ಕಡೆ ಪತ್ರದ ಮೌಲ್ಯ ಅಳಿಸಲಾಗದಷ್ಟು ದೊಡ್ಡದು. ಕೆಲವರು ಬಾಳಿನ ಕಷ್ಟವನ್ನು ಹೇಳಿಕೊಳ್ಳಲು ಬರೆಯುತ್ತಿದ್ದರು, ಕೆಲವರು
ಕೇವಲ ನೆನಪಿಗಾಗಿ. ಆದರೆ ಅರವಿಂದಂಗೆ ಅನುಷಾಳ ಪ್ರತಿಯೊಂದು ಪತ್ರವೂ ಪ್ರೀತಿಯ ಜೀವನಾಡಿಯಾಗಿತ್ತು. ಅವನ ಸಂಗಾತಿ ಯೋಧರು ಅವನಿಗೆ ರೇಗಿಸಿದಾಗ ಅವನಿಗೆ ನಾಚಿಕೆ ಬರುತ್ತೆ. ನಗುತ್ತಾ ಹೇಳುತ್ತಿದ್ದ, ಹೌದು, ಅದು ಸತ್ಯ ಅಂತ. ಈ ಕಡೆ ಕಾಯುವಿಕೆಯ ಬಣ್ಣ. ಅನುಷಾ ತನ್ನ ದಿನಗಳಲ್ಲಿ ಈ ಪತ್ರ ಹತ್ತಿರ ಇಟ್ಟುಕೊಂಡು ಬದುಕುತ್ತಿದ್ದಳು. ಅವಳು ಕೆಲವೊಮ್ಮೆ ಹಾಸಿಗೆ ಬಳಿ ಅವನ ಪತ್ರವನ್ನು ಓದಿ ನಿದ್ರೆ ಮಾಡುತ್ತಿದ್ದಳು. ಪ್ರತಿಯೊಂದು ಪದವೂ ಅವಳ ಹೃದಯಕ್ಕೆ ಭರವಸೆ ನೀಡುತ್ತಿತ್ತು. ಅವನಿಂದ ಬರುವ ಈ ಪತ್ರಗಳಲ್ಲಿ ನಾನು ನನ್ನ ಭವಿಷ್ಯವನ್ನು ನೋಡುತ್ತಿದ್ದೇನೆ. ಅರವಿಂದ ಗಡಿ ಭಾಗದಲ್ಲಿ ಪ್ರತಿದಿನ ಕಠಿಣ ಕರ್ತವ್ಯಗಳಲ್ಲಿ ಮುಳುಗಿದರೂ ರಾತ್ರಿ ಪಳಿ ಮುಗಿದ ನಂತರ ಶಿಬಿರದ ಸಣ್ಣ ಕೊಠಡಿಯಲ್ಲಿ ಅವನಿಗೆ ಸಿಗುತ್ತಿದ್ದ ಶಾಂತಿ ಒಂದೇ, ಅನುಷಾಳ ಪತ್ರಗಳನ್ನು ಓದುವುದು. ಅವನ ಪತ್ರವನ್ನು ಮಡಚಿ ಜಾಕೆಟ್ಟಿನ ಒಳ ಪಾಕೆಟಿನಲ್ಲಿ ತುಂಬಿಕೊಂಡು ಹೃದಯದ ಹತ್ತಿರ ಇಟ್ಟುಕೊಳ್ಳುತ್ತಿದ್ದ. ಅವಳ ಅತ್ಯಂತ ಭಾವನಾತ್ಮಕ ಪತ್ರ. ಒಂದು ದಿನ ಅರವಿಂದನಿಗೆ ಬಂದ ಪತ್ರವು ಇತರ ಎಲ್ಲ ಪತ್ರಗಳಿಗಿಂತ ವಿಭಿನ್ನವಾಗಿತ್ತು. ಆ ಪತ್ರದಲ್ಲಿ ಅನುಷಾ ಬರೆದಿದ್ದಳು, ಅರವಿಂದ್, ನೀನು ಇಲ್ಲದ ಪ್ರತಿದಿನ ನನಗೆ ಶತಮಾನಗಳಷ್ಟು ದೀರ್ಘವಾಗಿದೆ. ಕೆಲವೊಮ್ಮೆ ಮನಸ್ಸು ದುರ್ಬಲವಾಗುತ್ತದೆ. ನೀನು ಹಿಂತಿರುಗುವುದಿಲ್ಲವೆಂದು ಒಂದು ಸಣ್ಣ ಭಯ. ಆದರೆ ಅದೇ ಸಮಯದಲ್ಲಿ ನಿನ್ನ ಮಾತುಗಳು, ನಿನ್ನ ಭರವಸೆ ನನ್ನ ಹೃದಯಕ್ಕೆ ಬಲ ಕೊಡುತ್ತವೆ. ನೀನಿಲ್ಲದೆ ನಾನು ಬದುಕುತ್ತಿದ್ದೇನೆ, ಆದರೆ ನಿನ್ನ ಪ್ರೀತಿಯೇ ನನ್ನ ಉಸಿರು. ನಿನ್ನ ಅನುಷಾ. ಅವನಿಗೆ ಈ ಪತ್ರ ಓದಿದಾಗ ಕಣ್ಣು ನೀರಿನಿಂದ ತುಂಬಿತು. ಆದರೆ ಆ ಕಣ್ಣೀರಿನಲ್ಲಿ ನಿರಾಶೆ ಇಲ್ಲ, ಬಲವಿತ್ತು. ಪ್ರತಿಕ್ರಿಯೆಗಾಗಿ ಅವನು ಪತ್ರ ಬರೀತಾನೆ. ಅವನು ಒಂದು ದೊಡ್ಡ ಪತ್ರ ಬರೆದ, ಅನುಷಾ, ನಿನ್ನ ಕಳವಳ ನನಗೆ ತಿಳಿದಿದೆ. ಆದರೆ ನಿನ್ನ ನಂಬಿಕೆಗೆ ನನ್ನ ಬದುಕಿನ ಮೂಲ. ಪ್ರತಿದಿನ ಗುಂಡಿನ ನೆರಳಿನ ನಡುವೆ ನಿಲ್ಲುವಾಗ ನಿನ್ನ ಪ್ರಾರ್ಥನೆ ನನಗೆ ಕವಚವಾಗುತ್ತದೆ. ನೀನು ಹೇಳಿದೆಯಲ್ಲ, ನೀನಿಲ್ಲದೆ ಬದುಕುತ್ತಿದ್ದೇನೆ, ಆದರೆ ನಿನ್ನ ಪ್ರೀತಿಯೇ ಉಸಿರು ಎಂದು. ಅದೇ ನನ್ನ ಬದುಕಿಗೆ ಸತ್ಯ. ಒಂದು ದಿನ ನಾನು ಹಿಂತಿರುಗುತ್ತೇನೆ. ಆ ದಿನ ನಮ್ಮಿಬ್ಬರ ಕಾಯುವಿಕೆಯ ಕತೆ ಶಾಶ್ವತವಾಗುವುದು. ಕನಸುಗಳ ಪತ್ರಗಳು. ಪತ್ರಗಳಲ್ಲಿ ಅವರು ತಮ್ಮ ಕನಸುಗಳನ್ನು ಕಟ್ಟುತ್ತಿದ್ದರು. ಅನುಷಾ ಬರೆಯುತ್ತಿದ್ದಳು, ನೀನು ಹಿಂತಿರುಗಿದ ಮೇಲೆ ನಾವು ನಮ್ಮ ಊರಿನ ಹಳೆಯ ಬಾಳೆ ಮರದ ಕೆಳಗೆ ಕುಳಿತು ಕತೆ ಹೇಳೋಣ. ನಾನು ಶಾಲೆಗೆ ಮಕ್ಕಳನ್ನು ಕಳಿಸುತ್ತೇನೆ. ನೀನು ಧೈರ್ಯವಾಗಿ ಪಾಠ ಹೇಳುತ್ತೀಯಾ ಅಂತ. ಅದಕ್ಕೆ ಅವನು ಉತ್ತರ ಕೊಡುತ್ತಿದ್ದ, ಅದಕ್ಕಿಂತ ದೊಡ್ಡ ಕನಸು ಬೇಡ ನನಗೆ. ನಿನ್ನ ಜೊತೆಗೂಡಿ ಬಾಳುವುದೇ ನನ್ನ ಸ್ವರ್ಗ. ಈ ಕಡೆ ಕಾಯುವಿಕೆಯ ಸತ್ಯ. ಅವರಿಬ್ಬರಿಗೂ ತಿಳಿದಿತ್ತು, ಕಾಯುವಿಕೆ ಸುಲಭವಲ್ಲ. ಪ್ರತಿದಿನದ ನಿರೀಕ್ಷೆ, ಪ್ರತಿಯೊಂದು ಮೌನದ ನೋವು, ಪ್ರತಿಯೊಂದು ಆತಂಕ, ಇವುಗಳಲ್ಲಿ ಅವರು ಪತ್ರಗಳ ಮೂಲಕ ಹಂಚಿಕೊಳ್ಳುತ್ತಿದ್ದರು. ಆದರೆ ಅದೇ ಕಾಯುವಿಕೆ ಅವರ ಪ್ರೀತಿಯನ್ನು ಗಟ್ಟಿಗೊಳಿಸುತ್ತಿತ್ತು. ಒಂದು ದಿನ ಅರವಿಂದ್ ಪತ್ರ ಓದುತ್ತಾ ಮೌನವಾಗಿ ಕುಳಿತುಕೊಂಡಿದ್ದ. ಅವನ ಸ್ನೇಹಿತ ಯೋಧರು ಕೇಳಿದರು, ಏನಿದು, ಪ್ರೇಮಗಾನವೇ? ಅರವಿಂದ್ ನಗುಮುಖ ಮಾಡಿ ಹೇಳಿದ, ಹೌದು, ನನ್ನ ಅನುಷಾಳ ಪತ್ರವೇ. ಕೊನೆಯ ಪತ್ರದ ಪ್ರಭಾವ. ಪತ್ರದ ಕೊನೆಯಲ್ಲಿ ಅವಳು ಬರೆದಿದ್ದಳು, ಅರವಿಂದ್, ನನ್ನ ಪ್ರೀತಿ ನಿನ್ನನ್ನು ಕಾಯುತ್ತಿದೆ. ಈ ಕಾಯುವಿಕೆ ಎಷ್ಟು ದೀರ್ಘವಾದರೂ ನನ್ನ ಹೃದಯದಲ್ಲಿ ಒಂದೇ ಭರವಸೆ, ನೀನು ಬರುವುದು. ಆ ದಿನದ ತನಕ ಪ್ರತಿದಿನ ನಿನ್ನ ನೆನಪು, ನಿನ್ನ ಪತ್ರ ನನ್ನ ಬದುಕಿನ ನಿತ್ಯ ದೀಪ. ಅವನಿಗೆ ಆ ಪತ್ರವೇ ಪ್ರಾಣದಂತೆ ಆಗಿತ್ತು. ಅವನು ಅದನ್ನು ಮಡಚಿ ಹೃದಯದ ಹತ್ತಿರ ಇಟ್ಟು ಮೌನವಾಗಿ ಹೇಳಿಕೊಂಡ, ನಾನು ಹಿಂತಿರುಗಲೇಬೇಕು, ಅವಳಿಗಾಗಿ, ನಮ್ಮ ಕನಸುಗಳಿಗಾಗಿ. ಈ ಅಧ್ಯಾಯದ ಸಾರಾಂಶ ಏನು ಅಂದರೆ, ಅವರ ಇಬ್ಬರ ಪ್ರೀತಿಯ ಕತೆ ಕೇವಲ ದೂರದಲ್ಲಿರುವ ಹೃದಯಗಳ ಹಂಬಲವಲ್ಲ, ಅದು ಪತ್ರಗಳ ಮೂಲಕ ಬದುಕು ಕಟ್ಟಿದ ಪ್ರೀತಿ. ಅನುಷಾಳ ಪ್ರತಿಯೊಂದು ಪದ ಅವನ ಆತ್ಮದಿಂದ ಬಂದದ್ದು. ಅರವಿಂದನ ಪ್ರತಿಯೊಂದು ಉತ್ತರ ಅವನ ಕರ್ತವ್ಯ ಮತ್ತು ಪ್ರೀತಿಯ ಸೇತುವೆಯಾಗಿತ್ತು. ಈ ಪ್ರೀತಿಯ ಪತ್ರಗಳು ಕೇವಲ ಅವರಿಬ್ಬರ ಮಧ್ಯದ ಸಂಭಾಷಣೆಯಲ್ಲ, ಅದು ಭವಿಷ್ಯದ ಕನಸುಗಳ ಆಧಾರ, ಕಾಯುವಿಕೆ ಶಕ್ತಿ, ಪ್ರೀತಿಯ ಶಾಶ್ವತೆಯ ಶಕ್ತಿ. ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ, ಗಡಿಯಾಚೆಗಿನ ಹೋರಾಟದ ಬದುಕು ಅಂತ ಹೇಳಿ ಮುಂದೆ ನಿಮಗೆ ತಿಳಿಸ್ತೀನಿ. ಇದು ನೀವು ಕತೆ ಓದಬೇಕು ಅಂದರೆ ಪ್ರತಿಲಿಪಿಗೆ ವಿಸಿಟ್ ಕೊಟ್ಟು ಅದರಲ್ಲಿ ವಾಣಿಯಂ ಅಂತ ಹಾಕಿದ್ರೆ ಬರುತ್ತೆ. ಇಲ್ಲ ಅಂದರೆ ಗಡಿಯಾಚೆಯ ಹೋರಾಟ ಅಂತ ಹೇಳಿ ಹಾಕಿದ್ರೆ ನಿಮಗೆ ಇದು ಮೊದಲನೇ ಸಂಚಿಕೆಯಿಂದ ಪೂರ ಕತೆ ಓದ್ಬೋದು. ಹಾಗೆ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.